ಸೂಪರ್ ಕುರಿ. ಸರಿ ಹೇಳ ಗೌರ್ಮೆಂಟ್ ಡಾಕ್ಟರ್ ಯಾರು ಬಂದಿಲ್ವಾ? ಗೌರ್ಮೆಂಟಿನ ದುಡ್ಡು ಕೊಡ್ತಾವ್ರೆ ಫ್ರೀಯಾಗಿ 50,000 ಎಲ್ಲರಿಗೂ. ಅಂದರೆ ಈ ಸೊಳ್ಳೆ ಕಚ್ಚಿರ್ತಿತ್ತಲ್ಲ, ಸೊಳ್ಳೆ ಕಡ್ದು ಇವ್ರಿಗೆ ಟ್ರೀಟ್ಮೆಂಟ್ ತೊಗೊಳಕ್ ಆಗ್ದಿರ ಇರ್ತಿತ್ತಲ್ಲ ಅಂಥವ್ರಿಗೆ ದುಡ್ಡು ಕೊಡ್ತಾವ್ರೆ ಗೌರ್ಮೆಂಟಿಂದ. ಸುಳ್ಳು ಹೇಳ್ಬಿಟ್ಟು ಎತ್ಕೊಂಡ್ಬಿಡೋದು. ನಮ್ಮ ಹುಡುಗರೆಲ್ಲ ಎತ್ಕೊಂಡು, ನಂದು ಮನೆ ಬಾಡಿಗೆಲ್ಲ ಕೊಟ್ಟಿದ್ದೀವಿ ನಾವು, ಸುಮ್ಮನೆ ನಮ್ಮ ಮನೆಯವ್ರು ಬಾಡಿಗೆ ಇರೋರೆಲ್ಲ ಎತ್ಕೊಂಡ್ಬಿಟ್ಟವ್ರು. ಅದಕ್ಕೆ ನಾನು ಬಂದೇವು. ಇಲ್ಲೆಲ್ಲ ಬಂದ್ರಂತೆ ಡಾಕ್ಟ್ರು. ಅದಕ್ಕೆ ಬಂದವನೇ ಸುಮ್ಮನೆ ಸೊಳ್ಳೆ ಕಚ್ಚೈತೆ, ನಮ್ಗೆ ನಡೆಯೋಕ್ಕಾಗ್ತಾಯಿಲ್ಲ, ಸುಮ್ಮನೆ ಬಾಡಿ ಜ್ವರ ಬರೋದು ಅದು ಇದು ಆಯ್ತೈತೆ ಸುಳ್ಳು ಹೇಳ್ಬೇಕು. ದುಡ್ಡು ಕೊಡ್ತಾರೆ, 50,000 ಕೊಡ್ತಾರೆ. ಹಾಂ, ನೀವೆಲ್ಲ ನೀವು ಸುಳ್ಳು ಮಾಡ್ಬೇಕು, ನಾವು ಸುಳ್ಳು ಮಾತಾಡಬೇಕು. ಅದಕ್ಕೆ ನೋಡಕ್ ಬಂದೆ ನಾನು. ಎಲ್ಲ ನೋಡ್ಕೊಂಡು ಹುಡುಕ್ತಾ ಇದ್ದೀನಿ. ಸುಮ್ಮನೆ ಹಂಗ ಅನ್ಬೇಕು. ಮತ್ತೆ ಇನ್ನೇನ್ ಮಾಡ್ತೀರಾ? ದುಡ್ಡು ಬೇಕು ಅಂದ್ರೆ ಸುಮ್ಮನೆ ಹಂಗೆ ಅನ್ಬೇಕು. ನಮ್ದು ಇಲ್ಲೇ ದೇವನಹಳ್ಳಿ ಅವ್ರು, ನಾವು ಅಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಇಲ್ಲ ನಮ್ಮ ಚಿಕ್ಕಮ್ಮನ ಮನೆ ಒಳಗೆ ಇರ್ತೀವಿ. ನಾವು ದುಡ್ಡು, ನಮ್ದು ಕಾರ್ಗಿರಲ್ಲ ಐತೆ. ಗೌರ್ಮೆಂಟ್ ದುಡ್ಡು ಬಂದ್ರೆ ಯಾಕೆ ಕೊಡ್ಬೇಕು? ಅದೇ ಅಂತೀನಿ ನಾನು. ಸುಮ್ಮನೆ ಈ ಸೊಳ್ಳೆ ಕಚ್ಚಿರೋರ್ಗೆ ಏನ್ ಗೊತ್ತಾ? ಅವನೇ ಸೊಳ್ಳೆ ಕಚ್ಚಿರೋರ್ಗೆ ಕಾಲು ಐತಲ್ಲ, ನೋಡ್ರಿ, ಕಾಲು ಹಿಂಗಿಂಗ್ ಆಗತ್ತೆ. ಇಲ್ಲ ಅಣ್ಣ, ಯಾರಿಗೋ ಹುಡ್ಕೊಂಡ್ ಬಂದಿದ್ದೀವಿ ಅಲ್ಲ. ಓಕೆ ಅಣ್ಣ, ಊಟ ಹಾಕೊಂಬಿಡಿ, ಆ ಕಡೆ ಹಾಕೊಡಿ ಬಂದೆ. ಓಕೆ, ಸೊಳ್ಳೆ ಕಚ್ಚಿರೋರ್ಗೆ ನೋಡಿ ಹಿಂಗಾಗತ್ತ ಕೈ, ನೋಡಿ ಇಲ್ಲಿ ಹಿಂಗಿಂಗ್ ಆಗಬೇಕು ಕೈ. ಸುಮ್ಮನೆ ಹಿಂಗೆ ಅನ್ರಿ, ಹಿಂಗಿಂಗ್ ಅನ್ರಿ, ಸುಮ್ಮನೆ ಅಣ್ಣ ಹೋಗಿರಿ, ಬರ್ತೀನಿ. ಸೊಳ್ಳೆ ಕಚ್ಚಿ ಸರ್. ಆಯ್ತು ಸರ್, ಇದು 1 ವಾರ ಆಯ್ತಿದು. ಇಲ್ಲಿ ಈ ಕಡೆ ಬಂದಿಲ್ಲ. ಅದು ಯಾಕೆ ಸರ್ ಹಿಂಗಾಗತ್ತೆ ಕೈ ಕಾಲು ಎರಡು? ಸೊಳ್ಳೆ ಕಚ್ಚಿದ್ರನ ಇವ್ರಿಗೂ ಹಂಗೆ ಇದೆ, ನಮ್ಮ ದೊಡ್ಡಮ್ಮನಿಗೆ, ನಮ್ಮ ದೊಡ್ಡಮ್ಮನಿಗೂ ಹಂಗೆ ಅದೇ ಪ್ರಾಬ್ಲಮ್. ಇವರು ನಮ್ಮಮ್ಮ, ಇದು ನಮ್ಮ ದೊಡ್ಡಮ್ಮ. ಕಾಲು ಹಿಂಗಾಕ ನಮ್ಮ ಅಮ್ಮಗೂ ಅಷ್ಟೇ. ಬೆಳಿಗ್ಗೆ ಮುದ್ದೆ ಮಾಡ್ತಾವ್ರಿ ಸರ್, ಮುದ್ದೆ ಮಾಡ್ಬೇಕಾದ್ರೆ ಕಾಲು ಹಿಂಗಿಂಗ್ ಆಗಷ್ಟು ಶುರು ಆಯ್ತು. ಯಾಕೆ ಅಂದ್ರು ಅಮ್ಮ, ಅವ್ರಿಗೆ ಟೆನ್ಷನ್ ಪಾಪ ಇದ್ರದ್ದು. ಬಿಡಿ, ಅದೇ ಆಯ್ತು, ಹೋಗ ಅಮ್ಮ ನೀನು ಹೋಗ. ಅದೇ ಬಿಡಮ್ಮ, ಬಿಡು ದೊಡ್ಡಮ್ಮ. ಅವ್ರ ಬಿಡಿ ಸರ್, ಗೌರ್ಮೆಂಟ್ ಇರೋ ಅವ್ರಿಗೇನು ಬಿಡಿ. ಅಮ್ಮ ಇಲ್ಲಿ ನೋಡಿ, ನಮ್ಮ ದೊಡ್ಡಮ್ಮ ಗೌರ್ಮೆಂಟ್. ಗೊತ್ತಾಯ್ತು, ಅದಕ್ಕೆ ಎಲ್ಲಿ ಕೊಡ್ತಾರೆ, ಏನ್ ಮಾಡ್ತಾರೆ? ಕಾಲು ಸೊಳ್ಳೆ ಕಡ್ರೆ ಹೇಳಿಲ್ಲ ದೊಡ್ಡಮ್ಮ. ಫೋನ್ ಬರ್ತದೆ ಮಾಡಿ ಸರ್, ಮಾತಾಡಿ. ಹೇಳ್ತಾ ಇದ್ದೀನಿ ಸೊಳ್ಳೆ ಕಚ್ಚದವ್ರಿಗೆಲ್ಲ ಹಂಗೆ ಕೊಡ್ತಾರೆ ಅಂತ. ಮತ್ತೆ ನೀನು ಕೈ ಕಾಲ ಹಿಂಗೆ ಆಡಿಸ್ಬೇಕು ನೀನೊಂದು. ಬರೀ ಇಲ್ಲಿ ಕೂತ್ಕೊ, ನೀನು ಇಲ್ಲಿ ಕೂತ್ಕೊಬಿಡಲ್ಲಿ, ಚೆಕ್ ಮಾಡೋದು ಬೇಡ. ಹಾಂ, ಇಲ್ಲಿ ಬಾ ಇಲ್ಲಿ. ಇಲ್ಲಿ ಬಾ. ನೀನು ನಕ್ಬಿಟ್ಟು ನಂದು ಹಾಳು ಮಾಡಿಟ್ಬಿಡ್ತೀನಿ. ಸಿಗ ಗೌರ್ಮೆಂಟ್ ಹಾಳು ಮಾಡಿಟ್ಬಿಡ್ತಾರೆ. ಸುಮ್ಮನಿರ್ರಿ, ಎಲ್ಲರಿಗೂ ಕೊಡ್ತಾವ್ರಿ. ಇವರೊಂದು ಇಲ್ಲೇ ಕ್ಯಾಶ್ ಕೊಡ್ತಾರ. ಅದಕ್ಕೆ ತಾನೇ ನಾನು ಮಾಡ್ತಾ ಇರೋದು. ಸರಿ, ನಾವು ಸುಮ್ಮನಿರ್ರಿ, ನಕ್ಕಬೇಡ, ಸುಮ್ಮನೆ ಪ್ಲೀಸ್. ನಂದು ಹಾಳು ಮಾಡಬೇಡ ನೀನು, ಸುಮ್ಮನಿರು. ಕಾಲು ಹಿಂಗೆ ಮಾಡಷ್ಟೇ. ಇದು ಸೊಳ್ಳೆ ಕಡ್ದವ್ರಿಗೆ ಡೆಂಗು ಅಂತಾರಲ್ಲ, ಆ ಥರ ಜ್ವರ ಬಂದು ಈ ಥರ ಆಡಿಸ್ತಾರೆ. ಕೈ ಕಾಲು ಆಡಿಸಮ್ಮ ಕಟ್ಟಿ. ಅಲ್ಲಿ ಕೂತ್ಕೊಳ್ಳೋಣ ಬಾಮ, ಇಲ್ಲಿ ಕೂತ್ಕೊಳ್ಳೋಣ. ಈ ಕಡೆ ಬಾಮ, ಏನ ಮಾಡ್ಕೋದು ನನಗೆ. ಇಲ್ಲ ಬಿಡಿ ಸರ್, ನನಗೆ ಪೇ ಮಾಡಿ ಸರಿ ಹೋಗಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್ ನನಗೆ ಮನೆ ಒಳಗಡೆ. ನಮ್ಮ ಅಪ್ಪ ದುಡಿಯಕ್ಕೆ ಹೋಗಲ್ಲ. ಅಮ್ಮ ಸುಮ್ನೆರಮ್ಮ ನೀನು, ನಾನು ಮಾತಾಡ್ತೀನಿ ಬಿಡಮ್ಮ. ಆಯ್ತಾ, ಸುಮ್ನೆರಮ್ಮ ನೀನು ಬಿಡು, ಬಿಟ್ಟಾಕ ನಿಮ್ಗೆ ಯಾಕೆ ಸರ್ ಈ ಥರ ಕಾಲು ತುಂಬ ನೋಡಿ, ಕೈ ಕಾಲು ಎರಡೂ ಆಡುತ್ತೆ. ಆಯ್ತು ಸರ್, 1 ವಾರ ಆಯಿತು. ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ 50,000 ರೂಪಾಯಿ ಖರ್ಚು ಅಂತವ್ರಿ. ನಮ್ಮ ಹತ್ರ ಮಾತ್ರೆ ತೊಗೊಳಕ್ಕೆ ದುಡ್ಡಿಲ್ಲ ಸರ್. ನೋಡಿ ಸರ್, ಏನು ಮಾಡ್ತೀರಿ? ಫೋನ್ ಪೇ ನಂಬರ್ ಹೇಳ. ಫೋನ್ 98454. ನಿಮ್ಮ ಹೆಸರು? ಶಂಕರ. ನಿಮ್ಮ ಅಮ್ಮ ಹೆಸರಪ್ಪ? ನಾಗಮ್ಮ. ಇದೇ ಊರ ನಿಮ್ಮದು? ಹೌದು ಸರ್. ಟೈಪ್ ಮಾಡ್ಬೇಕು ಅದಕ್ಕೆ. ಹಾಂ, ಕೈ ಹಿಂಗೆ ಆಡ್ತಾ ಇದೆ ಸರ್. ಓದ್ತಾ ಇದೆಯಾ ಇವಾಗ? ಅಣ್ಣ ಬಾಣ ಅಪ್ಪಾಜಿ ಒಳಗೆ ಹೊರಗೆ. ಅದೇ ಗೌರ್ಮೆಂಟ್ ಇದ್ರದ್ದು ಸೊಳ್ಳೆ ಕಡ್ದಿರೋ ದುಡ್ಡು ಕೊಡ್ತಾರೆ. ಅದಕ್ಕೆ ಖರ್ಚಿಗೆ ನಮ್ಗೆಲ್ಲಿದೆ, ಬಡವ್ರು ನಾವು ಮಾತ್ರೆ ತಗೊಳ್ಳೋಣ. ಅದಕ್ಕೆ
ಮೇಲೆ ಬಂದು ಬರ್ಕೊಂಡು ದುಡ್ಡು ಕೊಡ್ತಾರಂದ್ರೆ ಯಾರನ್ನ ನಂಬ್ತಾರ ಏನ್ ಮಾಡೋಣ ಹೇಳಿ ಈಗ ಅಲ್ಲೆಲ್ಲ ಕೊಟ್ಕೊಂಡ್ ಬಂದ್ ನಂಬ್ತಾರ ಇವ್ರು ಏನಾರು ಮಾಡ್ಕೊ ಹೋಗಮ್ಮ ನೀನು. ಇದು ಕೊಡೋ ದುಡ್ಡು ನಾ ಇಸ್ಕೊತಾ ಇದ್ದೀನಿ ಬಿಡಮ್ಮ, ನೀ ಸುಮ್ಮನೆ ಬಿಡಮ್ಮ, ದಯವಿಟ್ಟು ಸುಮ್ಮನೆ. ಮತ್ತೆ ನಿಮ್ಮೂರಲ್ಲೇ ತಗೊಂಬೇಕಾಗಿತ್ತು, ಇಲ್ಲೇ ಅಲ್ಲಿ ಬಂದಿದೀಯಾ? ನಮ್ಮ ಏರಿಯಾನು ಇದು, ನಾವು ಹುಟ್ಟಿದ್ದ ಊರು. ಸರ್ಸಮ್ಮ ಅಂತ ಕೇಳಿ ಹೋಗ್ಬಿಟ್ಟು ಊರೊಳಗಡೆ ಸರ್ಸಮ್ಮನ ಹೆಸರು ಕೇಳಿ ತಗೊಂಬೇಕಾಗಿತ್ತು. ನೋಡಮ್ಮ, ನೋಡಿ ಇದು ಮಾಡ್ತೀಯ? ನಾ ತಗೋತಾ ನೋಡಮ್ಮ ತೊಳಿ ಸರ್ ನಂದು ಕೊಡಿ, ಹಾಕಿ ನನ್ಗೆ ಹಾಕಿ ತಗೊಂಡೆ ಮಾತಾಡ್ಲಿ ಬಿಡೆ. ನೀವು ಜಗಳ ಆಡ್ತೀರಾ ಸರ್? ಅಮ್ಮ ಜಗ ಮಾಮೂಲಿ, ಅದು ಆಸ್ತಿಗೋಸ್ಕರ. ಹೌದಾ? ನಾನು ಏನು ಬೇಡ, ನೀನು ದೊಡ್ಡ ಮಗನ್ ಕೊಟ್ಟವ್ರೆಲ್ಲ ಮಗಳಿಗೆ, ನಾನು ಕೆಲ್ಸಕ್ಕೆ ಹೋಗಲ್ಲ, ಓದಿಲ್ಲ, ಅದಕ್ಕೆ ನನಗೆ ಕೊಡಲ್ಲ. ಬಿಡಿ, ನಾನು ಕೊಡಿ ಸರ್, ನಾನು ಕೊಡಿ, ನಾನು ಹೋಯ್ತೀನಿ. 9841101067 110322147. ಬಂತು ನೋಡಿ ಸರ್ 50 ಸಾವಿರ. ಹಾಂ ಬಂತು 50 ಸಾವಿರ ಬಂತು ಸರ್. ಅಮ್ಮನ ಸರ್, ನಮ್ಮ ದೊಡ್ಡಮ್ಮನ ಬನ್ನಿ. ದೊಡ್ಡಮ್ಮ ಈ ಕಡೆ ಕೂತ್ಕೊ. ಬಿಡಿ ಸರ್, ಬಿಡಿ ನೋಡಿ, ಕಾಲು ನೋಡಿ ಸರ್, ಕಾಲು ಆಡ್ತದು, ಕೈ ಆಡ್ತಾ ಇದೆ ನೋಡಿ, ಕೈ. ಅದೇ ಸಾಕು ಸಾಕಿರೋದು. ಯಾವಾಗ ಸೊಳ್ಳೆ ಕಸ್ತಾ ಇರ್ತಾವ. ಯಾವಾಗಿಂದ ನಿಮಗಿದು? ದೊಡ್ಡ ಮಕ್ಕಳು ಕೊಡ್ಕೊ, ಸ್ವಲ್ಪ ಜರ್ಕೊ, 2 ವರ್ಷದಿಂದ. ಸ್ವಲ್ಪ ಆ ಕಡೆ ಜರ್ಕೊ ದೊಡ್ಡಮ್ಮ, ದೊಡ್ಡಮ್ಮ ಆ ಕಡೆ ಜರ್ಕೊ ಇರ್ರಿ, ವ್ಯವಸ್ಥೆ ಇರ್ರಿ. ಬಾ ದೊಡ್ಡಮ್ಮ, ಇಲ್ಲಿ ಕೂತ್ಕೊ, ಇಲ್ಲಿ ಕೂತ್ಕೊ. ಚೆಕ್ ಮಾಡ್ಬೇಕು. ಇನ್ನು ಜರ್ಕೊ ಜರ್ಕೊ. ಚೆಕ್ ಮಾಡಿದ್ವಿ, ಆಯಿಂಟ್ಮೆಂಟ್ ಕೊಡ್ತಾರೆ, ಅದು ಹಚ್ಚಿದ್ರೆ ಒಂದು ವಾರ ಹಂಗಿರ್ತದೆ, ಆವಾಗ ಮತ್ತೆ ನೋಡಿ ಹಿಂಗೆ ಆಗ್ತದೆ. ಬರೀ ಸೊಳ್ಳೆ ಕಡಿತವೆ. ಅದೇನು ಹಾಕಿದ್ರೆ ಖಾಲಿ ನೀವು? ಅದು ಇದೆಲ್ಲ ಇದಾಗ್ಬಿಟ್ಟವೆ. ಸೊಳ್ಳೆ ಕಡಿದ್ರೆ ಹಾಕಿದ್ರೆ ನಮ್ಮ ದೊಡ್ಡಪ್ಪ ಸೊಳ್ಳೆ ಬತ್ತೆ ಪ್ಯಾಂಟ್ ಜಾಬಲ್ಲಿ ಇಟ್ಕೊಂಡು ಓಡಾಡ್ತಾರೆ ತೋಟಕ್ಕೆ. ಹಚ್ಕೊಂಡು ಸೊಳ್ಳೆ ಬತ್ತೆ ಹಾಂ 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 ಹಚ್ಕೊಂಡು ಪ್ಯಾಂಟ್ ಜಾಬಲ್ಲಿ ಇಟ್ಕೊಂಡು ಬಿಡ್ತಾರೆ. ಹಾಂ ಹಾಂ ಹಾಂ. ಹಾಂ, ನಮ್ಗೆ ಗೊತ್ತು, ನಮ್ಮ ಕಷ್ಟ. ಹೌದಾ? ನಿಮ್ಮ ಹೆಸರೇನಮ್ಮ? ಅಶ್ವತ್ಥಮ್ಮ. ಏನು ನಿಮ್ಮ ಮೊಮ್ಮಗನ ಏನಾಗಬೇಕು? ನಮ್ಮ ಭಾವನ ಮಗ. ಭಾವನ ಮಗ. ಏನು ಹೆಸರು? ಅವ್ರ ಹೆಸರು ಶಂಕರ. ಶಂಕರ. ಹಾಂ ಶಂಕರ. ಶಂಕರ. ಶಂಕರ ಏನು ಓದಿರೋದು? ಪ್ರೀತಿಯಿಂದ ಶಂಕು ಶಂಕು ಅಂತ ಕರೀತಾರೆ. ಹಾಂ 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 ಹಾಂ. ಏನು ಓದಿರೋದವರು? ಅವ್ರು ಹೋದವ್ರೆ ಹಾಂ ಹಾಂ ಚಚ್ಚು MBBS. ಏನು ಓದಿರೋದು? MBBS. ಹೇಳೋಕು ಕಂಡನೇ ಬರೋಲ್ಲ, ಆ ಅಪ್ಪನಿಗೆ ಗೊತ್ತಾಗ. ಫೋನ್ ಬಂತು ಸರ್, ನಿಮ್ಮ ಫೋನು. ಹಲೋ, ಇದು ಫೋನ್ ಕೊಡ್ತೀನಿ ನಂದು. ಈ ಕೈ ಆಡಿಸು, ನಂದು ಫೋನ್ ಗೊತ್ತಾಯ್ತು. ನೀ ಕೈ ಆಡಿಸು. ನನ್ನ ಗಾಯಗಳೆಲ್ಲ ನೋಡಿ. ಅಲ್ಲ, ಈ ಕೈಯೆಲ್ಲ ಕೈ ಆಡಿಸ್ಬೇಕು, ಅದು ನೀ ಕೈ ಆಡಿಸೋದ್ರೆ ಕೊಡೋದಲ್ಲಿ. ನೀನು ಸುಮ್ಮನೆ ಕೊಟ್ಬಿಡ್ತಾರೆ ನಿನಗೆ. ಅವ್ನು ಬಂದ ಕೈ ಆಡಿಸು, ಇಲ್ಲ ಕೊಡಲ್ಲ ಅವನು. 15,000 ರೂಪಾಯಿ ಕೊಡ್ತಾರೆ ಬರೀ. 50,000 ಕೈ ಆಡಿಸು. ಎಲ್ಲಿ ಹಾಕ್ಬೇಕು ನೋಡಿ ಸರ್, ಇದು ಕೈ ಶುರು ಆಯ್ತು. ಹುಣಸೆಮರಳ್ಳಿ. ನೋಡಿ ಕೈ ಹಿಂಗೆ ಆಡ್ತಾರೆ. ಅಡಿಗೆ ಮಾಡ್ತಾರೆ, ಬೆಳಗ್ಗೆ ಮುದ್ದೆ ಮಾಡ್ಕೊಡ್ತಾ ಇದ್ರು ನನಗೆ. ಹಿಡ್ಕೊತೀನಿ ನಾನು. ಹಾಂ, ಹಿಡ್ಕೊ ನೀನೇ ಹಿಡ್ಕೊ. ಕೈ ಯಾವಾಗ ಹಿಂಗೆ ಆಗ್ತಿರುತ್ತೆ ನಿಮಗೆ? ಆಗ್ತಾ ಇರ್ತದೆ ಆಗ್ತದೆ. ಅಲ್ಲಿ ನೋಡಿ ಸರ್, ಹಿಂಗೆ ಕೈ ಆಡಿದ್ರೆ 50,000, ಕೈ ಆಡಿಲ್ಲ ಅಂದ್ರೆ 15,000. 15,000 ಅಷ್ಟೇ. ಏನೋ ಮಾಡ್ಕೊಳ್ಳಿ. ನನಗೆ ಹೆಸರೇನಮ್ಮ? ಅಶ್ವತ್ಥಮ್ಮ. ಅಶ್ವತ್ಥಮ್ಮ. ಪೆನ್ಷನ್ ದುಡ್ಡೆಲ್ಲ ಬರ್ತವೆ ಸರ್, 2,000 ರೂಪಾಯಿ ಓದಿಲ್ಲ? ಪೆನ್ಷನ್ ದುಡ್ಡೆಲ್ಲ ಬರ್ತಾವೆ. 2,000 ಕರೆಕ್ಟಾಗಿ ಬರಲ್ಲ. ಮಾಡ್ಸೇ ಇಲ್ಲಪ್ಪ ಇನ್ನು. ಮಾಡ್ಸೇ ಇಲ್ವಾ? 2,000 ಬರ್ತಲ್ಲ ನಿಮಗೆ? ಇಲ್ಲ. ಹೇಳ್ದೆ ದೊಡ್ಡಮ್ಮನ್ಗೆ ಹೋಗು, ಲೈನಲ್ಲಿ ನಿಂತ್ಕೊಂಡು ಮಾಡಿಸ್ಕೊ ಅಂದೆ, ಕೇಳಲ್ಲ ಈ ಅಮ್ಮ. ಇದು ಬರೀ ಅಡಿಗೆ ಮಾಡಾಕು, ತಿನ್ನು, ತೋಟಕ್ಕೆ ಹೋಗು, ಬರೀ ಇದೆ ನಮ್ಮ ದೊಡ್ಡಮ್ಮಂದು. ಬರೆಯೋರು ಎಲ್ಲ ಬೇಕಲ್ಲ. ಈಗ ದುಡ್ಡು ನಿಮ್ಮ ಮೊಮ್ಮಗನಿಗೆ ಕೊಡ್ಲಾ? ಹಿಂಗೆ ನಿಮ್ಮ ಮೊಮ್ಮಗ ಬೇಡ, ನಿಮಗೆ ಕೊಡ್ಲಾ? ನಮ್ಮ ಮಗ ನಾನು ಕೂಡ ದೊಡ್ಡಮ್ಮ, ನಾನು ತಗೋತೀನಿ ಬಿಡು, ಆಮೇಲೆ ಕೊಡ್ತೀನಿ ನನಗೆ ತಂದು. ಇಲ್ಲ, ನಮ್ಮ ಮಗ ಮೊಬೈಲ್ ಕಾಟ್ಬೇಕು. ನಿಮ್ಮ ಮಗ ಅನ್ನೋರು ನಮ್ಮ ಮಗ ಹೊರಗೆ ಬರ್ತಿಲ್ಲ, ಏನಿಲ್ಲ ಅವರು. ಹಿಂಗೆ ನನಗೆ ಕೊಡಿ ಸರ್. ಬಿಡಿ, ಅವ್ರು ಅದೇ ನಂಬರ್ ಕರಿತಾವ್ರಿ. ಬೇಡ, ಆಯಪ್ಪನ ಹತ್ರ ಇದೆ. ಕರ್ರಿ. ಯಾವನ ಏ ಏನಿಲ್ಲ, ಸುಮ್ಮನೆ ಸರ್. ಇಂಗ್ಲಿಷ್ ಮಾತಾಡಿ ಸರ್. ದೇ ಆರ್ ಥಿಂಕಿಂಗ್ ದಟ್ ಯು ಆರ್ ನಾಟ್ ಪೀಪಲ್, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ದೇ ಥಿಂಕಿಂಗ್ ದಟ್ ದೇ ಆರ್ ನಾಟ್ ಯು ಆರ್ ದ ಡಾಕ್ಟರ್ ಸರ್. Yeah, this is the people that are thinking that the level of the tensions. It's a highway 14 sir. Yeshwanthpur. Okay. It's the things of that area which has come. The Vishwanath sir is there. Okay. So has not to be. It's not the completed. Okay, okay. They are thinking that we are the fake people of the India's nations. ನಾಳೆ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಮ್ಮ. ಇವ್ರು ಮಾತಾಡ. ನಮ್ಗೆ ತೊಂದ್ರೆ ಆಗ್ತದೆ ಇದರಿಂದ. ಓ, ನಂಗೆ ದೊಡ್ಡಪ್ಪ ಆಗ್ಬೇಕು ಅವರು.
ಆದ್ರೆ ನಮ್ ಹಂಗಾರೆ ನೀವು ನಮ್ ನೆಂಟ್ರ ಆದ್ರಿ. 50,000 ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಹೇಳಿದ್ರೆ ನೋಡಕ್ಕ, ನೀನ್ ಮಾತ್ರ ಸಖತ್ತಾಗಿ ಮಾತಾಡ್ತೀಯಾಗ. డాక్టర్ కాదంటే చెప్తాడు అంటే చెప్తాడు ఇంగ్లీష్ లో ಹಾ దానికి నువ్వు ಹೋಗ್ತೀಯ ಅಯ್ಯೋ, ನಾನು ಇಂಗ್ಲಿಷ್ ಅಲ್ಲಿ ಹೇಳಿದ್ದೆಲ್ಲ ಗೊತ್ತಾಗೋಯ್ತಾ? ಇಂಗ್ಲಿಷು ಎಲ್ಲಾರು ಓದಿದಾರೆ, ನೀನೇ ಎಲ್ಲ ಇಷ್ಟಾತ್ ಹೇಳೋದು. ನಮ್ಗೆ ಇಷ್ಟಾತ್ ಗೊತ್ತು, 24 ಗಂಟೆ ನಮ್ ಇರೋರು ನಮ್ಗೆ ಇಷ್ಟಾತ್ ಗೊತ್ತು. ವಿಶ್ವನಾಥ್ ಸರ್ ಅವ್ರು ನನಗೆ ಪರಿಚಯ, ನನಗೆ ನಾನು ದೊಡ್ಡಪ್ಪ ಆಗ್ಬೇಕು. ಇರ್ರಿ, ಫೋನ್ ಮಾಡ್ಕೊಡ್ತೀನಿ ರೀ, ಮಾತಾಡ್ತೀರ ಹಂಗಾರೆ? ನಾವ್ಯಾಕ್ ಮಾತಾಡ್ಲಿ? ಈಗ ನೀವು ರಿಲೇಷನ್ ಅಂದ್ರೆ ಬೇಡ, ನಮ್ಗೆ ದುಡ್ಡು ಬೇಡ. ಅಲ್ಲ, ನಾನ್ ಮಾತಾಡ್ತೀನಿ, ನಮ್ ದೊಡ್ಡಪ್ಪ ಮಾತಾಡ್ಕೊ ಹೋಗಿ ಎಲ್ಲ. ಅದ್ ನಾನು ಮಾತಾಡ್ತೀನಿ. ದೊಡ್ಡಪ್ಪ, ವಿಶ್ವನಾಥ್ ದೊಡ್ಡಪ್ಪ, ನಾವು ನನ್ಗೆ ಏನಂತ ಗೊತ್ತಾಗ ದೊಡ್ಡಪ್ಪ. ಮಾಡ್ಕೊಂತೀವಿ ಅಷ್ಟೇ. ಇರ್ರಿ ಕಂಪ್ಲೇಂಟ್ ಹೋಗ್ತದೆ ಇವಾಗ. ಇರ್ರಿ ಅಲ್ಲ, ನಾನ್ ಮಾತಾಡ್ತೀನಿ. ದೊಡ್ಡಪ್ಪ ಏನ್ ಗೊತ್ತಾ, ಮಾತಾಡ್ತೀರಾ? ಸರಿ ಬನ್ನಿ, ಎಮ್ಮೆಲ್ಯೆ ಮುಡ್ರೆಡ್ಡಿನೇ ಪಿಲಿಪಿಸ್ತಾನೆ, ಚೇರ್ಮನ್ ಮಾತಾಡ್ತೀರಾ? ಮುಡ್ರೆಡ್ಡಿನೇ. ಇಲ್ಲಿ ಬನ್ನಿ, ಯಾಕೆ ಸುಮ್ಸುಮ್ನೆ ಈಗ ನಾ ತೋರ್ ನೋಡ್ಲಾ? ಫೋನ್ ಇಟ್ಕೊಂಡೆ ನೀನು ಸರಿ ಹೇಳ, ಏನ ಕರೆಕ್ಟ್ ಆಗಿ ಸುಮ್ಸುಮ್ನೆ ಇರ್ರಿ ನೀನೇನು ಇಟ್ಕೊಂಡಿ? ಒಂದು ಹೇಳ್ತೀನಿ ಯಾರು ಅಂತ. ನಾವು ನಾವು ಒಂದ್ ನಿಮಿಷ ಹೇಳ್ತೀನಿ. ಕುರಿ ಬಾಂಡವ್ರ ನಾವು ಕಾಮಿಡಿ ಪ್ರೋಗ್ರಾಮ್ನವರು. ಅಲ್ಲ ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಬಂದ್ರಣ್ಣ. ನಮಸ್ಕಾರ. ಇವ್ರಿಗೆ ಅರ್ಥ ಆಗ್ತಲ್ಲ, ನಾವು ಹೇಳೋಣ ಅವ್ರಿಗೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು. ನೀವು ಬರ್ರಿ, ಒಂದ್ ನಿಮಿಷ ಬನ್ನಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಅವ್ರಿಗೆ ಎಲ್ಲ ಎಷ್ಟು ಮಾಡೋಗಿದೀವಿ ಗೊತ್ತಾ ನಾವು. ನೀನು ಆ ತರ ಗೊತ್ತಿಲ್ದಿರೋರು ಅಂತ ಬಂದು ಏ ಹೋಗಪ್ಪ, ಗಿಫ್ಟ್ ತಗೊಂಡ್ ಯಾವ್ದು ಏನ್ ಗೊತ್ತಾ, ನಾವು ಮೆಸೇಜ್ ಕೊಡ್ತೀವಿ, ಹಿಂಗೆ ಮೋಸ ಮಾಡ್ತಾರೆ, ಯಾಮಾರಬಾರ್ದು ಜನಗಳು ಅಂತ ನಾವು. ಇಲ್ಲ, ಮಾಡಬಾರ್ದು ಬೇರೆಯವ್ರು ಅಂತ ನೀವು ಹುಷಾರಾಗ್ಬೇಕು. ಹಂಗೆ ಏ ತಗೊಂಬೋಗಿ ಗಿಫ್ಟ್ ತಗೊಂಬನ್ನಿ. ಏ ಅಮ್ಮನ್ಗೊಂದು ಗಿಫ್ಟ್, ಯಾರಿಗೂ ಇಲ್ಲ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ತಗೊಳ್ಳಿದ್ ಹೇಳ್ತೀನಿ. ಒಂದು ಕಾಣಿಕೆ, ಪ್ರೀತಿ ಕಾಣಿಕೆ. ಅಮ್ಮ ಏನ್ ಗೊತ್ತಾ, ಅಣ್ಣ ನಿಂತ್ಕೊಳ್ಳಿ. ಇಲ್ಲಿ ಏನ್ ಗೊತ್ತಾ, ಡಾಕ್ಟರ್ ಅಂತ ಒಬ್ಬೊಬ್ರು ಸುಳ್ಳು ಹೇಳಿ ಈ ಥರ ಎಲ್ಲ ಬರ್ತಾರೆ ಮೋಸ ಮಾಡಕ್ಕೆ. ಮನೆ ಮುಂದೆ ಬರ್ತಾರೆ, ನಾವು ಬ್ಯಾಂಕ್ನವರು ಅಂತಾರೆ. ಸೊ ಅಂದ್ರೆ ನೀವು ಎಚ್ಚರಿಸ್ಕೊಳ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಸುಳ್ಳು ಹೇಳೋರು ಈಗ ಬಂದಿರ್ತಾರೆ, ಯಾರು ಐ ಡಿ ಕಾರ್ಡ್ ಕೇಳಬೇಕು, ನಿಮ್ದು ಐ ಡಿ ಕಾರ್ಡ್ ಎಲ್ಲಿದೆ, ನೀವು ಡಾಕ್ಟ್ರಾ, ಕರೆಕ್ಟ್ ಅಲ್ವಾ? ಅದೆಲ್ಲ ಕೇಳಿ ಆಮೇಲೆ ಅವ್ರು ಡಾಕ್ಟರ್ ಹೌದಲ್ಲ ಅಂತ ನೀವು ತಿಳ್ಕೊಬೇಕು. ಕರೆಕ್ಟ್ ಅಲ್ವಾ? ಇದೊಂದು ಎಚ್ಚರಿಸ್ಕೊಳ್ಳೋಕೆ ನಾವು ಮಾಡ್ತಾ ಇರೋದು. ಆಮೇಲೆ ಮಕ್ಕಳಿಗೆ ದಯವಿಟ್ಟು ಏ ಅಮ್ಮ ಎಲ್ಲ ಬಿದ್ದುಬಿಟ್ಟು ಇವಾಗ ಡೌಚಿಕೆ ಮಾಡ್ತಾವ್ರ ಅಜ್ಜಿ ನನ್ನ ಹತ್ರ. ನಾ ಬಿಡಲ್ಲ ಹಂಗೆ ಕೇಳಕ್ಕೆ. ಸೂಪರ್ ಕುರಿ.